ಸ್ನೇಹಿತರೆ, ನಾನು ನಿಮ್ಮ ಕಲಾವಿದ ಬಾಬು ಸಿದ್ಲಿಂಗ್. ಇವತ್ತೇನು ವಿಶೇಷ ಅಂದರೆ ಇಲ್ಲೇ ನಮ್ಮ ಅಂಗಡಿ ಒಳಗೆ ಇವತ್ತು ಹಾವು ಆಡಿಸುವವರು ಅಂತಿದ್ದೀವಿ. ನಾವು ಮೊದಲಕ್ಕೆ ನಾವೆಲ್ಲ ಚಿಕ್ಕವರಿದ್ದಾಗ ಇದನ್ನು ನೋಡಿವಿ. ಹಾವುಗಳನ್ನು ತಂದು ಆಡಿಸ್ತಿದ್ರು, ಅವೆಲ್ಲ ನಾವು ನೋಡಿವಿ, ಕೇಳಿವಿ. ಎಲ್ಲ ಏನು ನಾದದ ಸ್ವರ ಏನು ಇವರು ಕುಂತಿದ್ದಾರೆ ಮುಂದೆ ಅವ್ರ ಕೊರಳಲ್ಲಿ ಐತಿ. ಅದೇನಂತಾರೆ ಜನ ಅದಕ್ಕೆ ಪುಂಗಿ. ಪುಂಗಿ ಅಂತಾರೆ. ಪುಂಗಿ ಬಾರಿಸ್ಕೊಂತ ಹಾವುಗಳನ್ನು ಹಿಡ್ಕೊಂಡು ತೊಗೊಂಬರ್ತಿದ್ರು. ಈಗ ಅವರು ಹಂಗೆ ಇಲ್ಲೇ ನಮ್ಮ ಅಂಗಡಿಗೆ ಬಂದರು. ಅವ್ರ ಜೊತೆ ನಾನು ಮಾತಾಡಿದೆ, ಯಾಕೆ ಹಾವು ಐತೆ ಅನ್ನೋ ಚೀಲದಾಗ, ಇಲ್ಲಿ ನೋಡ್ರಿ ಒಂದು ಚೀಲ ಐತಿ, ಹಾವು ತಂದಿರಿ ಅಂತೇಳಿ. ಅವರು ಅದ್ರ ಬಗ್ಗೆ ಹೇಳಿದರು. ಹಾವು ಇಲ್ಲ, ಈಗೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಹಾವುಗಳನ್ನ ರಕ್ಷಣೆ ಮಾಡಬೇಕು, ಹಾವುಗಳನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿ ಒಳಗೆ ಕಾನೂನಾತ್ಮಕವಾಗಿ ಇವರಿಗೆ ಅವೆಲ್ಲ ಮಾಡಬೇಡಿ ಅಂತ ತಿಳುವಳಿಕೆ ಹೇಳಿದಾಗ ಅವು ಬಿಟ್ಟು ಕೇವಲ ಇವರು ಪುಂಗಿ ಉತ್ತಾ ಊರೂರು ಅಲಿತಾ ಇದ್ದಾರೆ. ಏನು ವಿಶೇಷ ಅಂದ್ರೆ, ನಾವು ಸುಮಾರು 25 ವರ್ಷ ತಳಗಡೆ ನೋಡ್ತಾ ಇದ್ವಿ ಅವು ಆಡಿಸೋರನ್ನ. ಆದರೆ ಅಪರೂಪಕ್ಕೆ ಇವತ್ತು ನಮ್ಮ ಅಂಗಡಿಗೆ ಬಂದಾರ. ಅವರಿಗೆ ನಾನು ನಮಸ್ಕರಿಸ್ತೀನಿ. ನಮಸ್ಕಾರ. ನಿಮ್ಮ ಪರಿಚಯ ಸರ್? ನಿಮ್ಮ ಹೆಸರು? ರಾಮಾಚಾರಿ. ಯಾವ ಊರು ರೀ? ಹುಲಿಗೇರಿ. ಎಲ್ಲಿ ಬರ್ತೈತೆ ಅದು? ಕೊಪ್ಪಳ ತಾಲೂಕು. ಕೊಪ್ಪಳ ಜಿಲ್ಲಾ, ಹುಲಿಗೇರಿ. ನೀವು ಎಷ್ಟು ವರ್ಷ ಆಯ್ತು ರೀ ಈ ಇದು ಮಾಡಾವಂತು? ಚಿಕ್ಕವನಿಂದ ಮಾಡಾವಂತ್ರಿ. ಮೊದ್ಲಕ್ಕೆಲ್ಲ ಹಾವು ಹಿಡಿದು ಅವೆಲ್ಲ ಆಡಿಸ್ಕೊಂಡು ಬರ್ತಿದ್ರಿ. ಈಗ ಸುಮಾರು ಎಷ್ಟು ವರ್ಷ ಆಯ್ತು ರೀ ಇದನ್ನು ಬಿಟ್ಟು ನೀವು? ಈಗ ಬಿಟ್ಟು 15 ವರ್ಷ ಆಯ್ತು. ಅಂದರೆ ಫಾರೆಸ್ಟ್ ಅವರು ಅವೆಲ್ಲ ಮಾಡಿಸ್ತಿದ್ರಲ್ಲ, ಕರಡಿ ಮಂಗ ಎಲ್ಲ ಆಡಿಸ್ತಿದ್ರಲ್ಲ? ಈಗ ಅದಕ್ಕೆ ಬೇಡ, ಪ್ರಾಣಿ ಹಿಂಸೆ ಬೇಡ ಅಂತ ಬಿಟ್ಟು ಹಾಕಿದ್ವಿ. ಒಳ್ಳೇದು ಭಾರಿ ಚಲೋ, ಖುಷಿ ಆಗ್ತದೆ ನೀವು ಹೇಳೋದು ಕೇಳಿ ನನಗೆ. ಅವು ಹಿಂಸೆ ಮಾಡಬಾರ್ದು, ಪ್ರಾಣಿಗಳ ಹಿಂಸೆ, ಅವುಗಳನ್ನ ಬಂದಿ ಮಾಡಬಾರ್ದು. ಸ್ವಲ್ಪ ಹಾಲು ಹಾಕಿದಂದ್ರೆ ಅದಕ್ಕೆ ಜೀರ್ಣ ಆಗಲ್ಲ, ಅದು ಹೊಟ್ಟೆ ತುಂಬಾಗಲ್ಲ. ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ ಆ ಪ್ರಾಣಿ ಹಿಂಸೆ ಬೇಡ ಅಂತ. ಒಳ್ಳೆ ವಿಚಾರ ಐತೆ. ನಿಮ್ಮಿಂದ ಕಲಿಬೇಕು, ಎಲ್ಲರೂ ಕಲಿಬೇಕು, ಪ್ರಾಣಿ ಹಿಂಸೆ ಮಾಡಬಾರ್ದು. ನೀವೇ ಹೇಳಿ. ಎಸ್. ಎಲ್ಲಾದರೂ ನೀವೇನು ಹೇಳ್ತೀರಿ ಜನರಿಗೆ? ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪ್ರಾಣಿ ಹಿಂಸೆ ಮಾಡಬೇಡ್ರಿ. ಎಲ್ಲೇ ಹಾವು ಕಂಡ್ರೆ ಅವ್ರು ಸುರಕ್ಷಿತ ಜಾಗ ಬಿಡ್ರಿ. ಹಾವು ತಗೊಂಬಂದ್ರೆ ತೋರ್ಸು, ಪುಂಗಿ ಬಾರ್ಸು, ಹಾವು ಬರ್ತಾವ, ಯಾವ ಬರ. ನೀವು ಪುಂಗಿ ಒಳ್ಳೆ ಪುಂಗಿ ಬಾರಿಸ್ರಿ. ಈಗೂ ಬಾರಿಸ್ರಿ, ನೋಡೋಣ, ಬಾರಿಸ್ರಿ ನೋಡಿ. ಎಷ್ಟು ಚೆನ್ನಾಗಿ ಪುಂಗಿ ಬಾರಿಸ್ತಾ ಇದ್ದಾರೆ. ಇದನ್ನ ನಾವು ಮರ್ತೇ ಹೋಗಿದ್ವಿ. ನಮ್ಮ ಕಿವಿಗೆ ಒಂದು 20-25 ವರ್ಷ ಆಯ್ತು ಬಿದ್ದಿದ್ದು. ಮತ್ತೆ ಇವತ್ತು ಕೇಳ್ತಾ ಇದ್ದೀನಿ. ಭಾಳ ಖುಷಿ ಅನಿಸ್ತೈತಿ ಇವ್ರಿಗೆ ಮಾತಾಡಿ. ನಿಮ್ಮ ಹೆಸರು ಮತ್ತೊಮ್ಮೆ ಏನಂದ್ರಲ್ಲ? ರಾಮಾಚಾರಿ. ಭಾಳ ಖುಷಿ ಆಯ್ತು. ನೀವೆಲ್ಲ ಹಾವುಗಳನ್ನು ಸಂರಕ್ಷಣೆ ಮಾಡೋಕೆ ನೀವು ಪ್ರೇರೇಪಣೆ ಆಗ್ತಾಯಿದ್ರಿ. ಪ್ರಾಣಿ ಹಿಂಸೆ ಬೇಡ ಅಂತ ಎಲ್ಲ ಒಂದು ಬಿಟ್ಟಿದ್ರಿ. ನಿಮ್ಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ನಮ್ಮ ಸ್ನೇಹ ಬಳಗ ವತಿಯಿಂದ, ನಮ್ಮ ಬಾಬು ಸಿದ್ಲಿಂಗ್ ವತಿಯಿಂದ. ಮತ್ತು ನೀವು ಇದೇ ರೀತಿ ನಿಮ್ಮ ಈ ಪುಂಗಿಯನ್ನು ಏನು ಬಾರಿಸೋದು ಕಲೆ ಇದೆ, ಇನ್ನೂ ಒಂದು 4 ಮಂದಿಗೆ ಪುಂಗಿ ಕಲೆಯನ್ನು ಕಲಿಸ್ರಿ. ಯಾರಿಗೂ ಬೇಡ ಅಂತ್ರಿ. ಅದಕ್ಕೆ ಅವರು ಬೇಡ, ಇದು ಕಷ್ಟ, ಇದು ಸುಖ ಅಲ್ಲ. ಸೂಪರ್. ಪರಿವರ್ತನೆ ಆಗ್ಬೇಕಂತಾರೆ. ಪುಂಗಿ ಊದೋದು ಯಾರಿಗೂ ಬೇಡ, ಕಷ್ಟಕರವಾದಂಥ ಅಂಥದ್ದು ಮಾಡಬಾರ್ದಂತ ಹೇಳ್ತಾರೆ. ಇವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಸಿಗೋಣ. ಭಾರಿ ಒಳ್ಳೆ ನಮ್ಮ ನೆನಪುಗಳು ಏನು. ನಾವು ಚಿಕ್ಕವರಿದ್ದಾಗ ಈ ಪುಂಗಿ ಸ್ವರನ ಕೇಳ್ತಿದ್ವಿ. ಮನೆ ಮುಂದೆ ತೊಗೊಂಬರ್ತಿದ್ರು, ಆಟ ಆಡಿಸ್ತಿದ್ರು, ಅಥವಾ ಕರಡಿ ತೊಗೊಂಬರ್ತಿದ್ರು, ಗಿಳಿಗಳನ್ನು ತೊಗೊಂಬರ್ತಿದ್ರು, ನೋಡ್ತಿದ್ವಿ. ಈಗ ಅವೆಲ್ಲನ್ನ ಇವರು ಬಿಟ್ಟು ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಏನೋ ಯಾರು ಎಷ್ಟು ಕೊಡ್ತಾರೋ ಅಷ್ಟರಲ್ಲೇ ಜೀವನ ನಡೆಸ್ತಾ ಸಾಕ್ತಾ ಇದ್ದಾರೆ. ಇವರಿಗೆ ನಾನು ಇವ್ರ ಜನಾಂಗಕ್ಕೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಇವರಿಗೆ ಒಳ್ಳೇದು ಮಾಡಿ ದೇವರು ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.